ಸ್ಪಂದನ ಬಮ್ಮ ಇಲ್ಲಿ ಎಕ್ಸಾಮ್ ಹೆಂಗ್ ಮಾಡಿದೆ ಬುಕ್ ತಗೊಂಡ್ ಬಾ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಯಸ್ ರಿಟರ್ನಿಂಗ್. ಬಾ ಒಳಗಡೆ. ಯಾಕೆ ಲೇಟು? ಹಾ ಟೈಮ್ ಎಷ್ಟು ನೋಡಿ ಇವಾಗ 5:15 ಆಗೈತೆ. ಎಷ್ಟು ಗಂಟೆಗೆ ಟ್ಯೂಷನ್ ಇರೋದು? 5 ಗಂಟೆಗೆ ಬಾ ಅಂತ ಹೇಳಿಲ್ವ ನೆನ್ನೆ? ಇದೇ ಲಾಸ್ಟು, ಮತ್ತೆ ನಾಳೆ ರಿಪೀಟ್ ಆದ್ರೆ ಇದು ನಾ ಸುಮ್ಮನೆ ಆಗಲ್ಲ. ಬಾ ಕುತ್ಕೋ. ಜಾಗ ಬಿಡ್ರೋ ಒಳಗೆ. ತೆಗಿ ಮ್ಯಾಥ್ಸ್ ತೆಗಿ ನೀನು. ಟೇಬಲ್ಸ್ ಬರೀ ಫಸ್ಟ್ 2 1 2 ತನಕ ಅಲ್ಲಿಂದ 10ವರೆಗೆ ಬರೀ. ಒತ್ತಕ್ಷರ ಬರೀ, ಕಾಗುಂಟ ಬರೀ, ಎಲ್ಲ ಬರೀ ಫಸ್ಟ್. ಸ್ಟಾರ್ಟಿಂಗ್ ಪೇಜ್ ಅದೇ ಇರಬೇಕು. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು. ಒಂದು ಅಕ್ಷರ ಆದ್ಮೇಲೆ ಅಷ್ಟಕ್ಕೆ ಗ್ಯಾಪ್ ಕೊಟ್ಟಿರ್ಬೇಕು, ಇಲ್ಲಾಂದ್ರೆ ಕೈ ಮುಗಿದು ಹಾಕ್ಬಿಡ್ತೀನಿ. ಏನೋ ನಿಂದು ಕುತ್ಕೊಳ್ಳ. ಬಂದಿನೂ 10 ನಿಮಿಷ ಆಗಿಲ್ಲ, ಅವಾಗಲೇ ಎದ್ದೋಯ್ತವನೆ ಶಾರ್ಪ್ನರು ಅದು ಇದು ಅಂತ. ಹೊಸ ಸ್ಪಂದನ ಬಮ್ಮ ಇಲ್ಲಿ ತಗೋ. ಟೇಬಲ್ಸ್ ಎಲ್ಲ ಬರ್ಕೊಟ್ಟಿದ್ದೀನಿ. ಈ ಟೇಬಲ್ಸ್ನ ಫುಲ್ಲು ನೋಡ್ದೆ ಬರಿಬೇಕು ಇವಾಗ. ಬರೀ 10ವರೆಗೆ ಅಷ್ಟೇ ಬರ್ಕೊಟ್ಟಿದ್ದೀನಿ. 10 ಆದ್ಮೇಲೆ 12 ಎಲ್ಲ ನೀನೇ ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಗಿರೀಶ್ ಕನ್ಸಿಸ್ಟೆಂಟ್ ಮಾಡು. ಇದಾದ್ಮೇಲೆ ನಿಂದೇನಾ ಏನು ವಟ 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 ಅಂತ ಇರ್ತಿಲ್ಲ ಬಂದಾಗ್ಲಿಂದ. ಸ್ವಲ್ಪ ಇಟ್ಕೊಳಕ್ಕಾಗಲ್ವ ಹಂಗೆ ಸುಮ್ಮನೆ? ನಾನೇನು ಹೇಳ್ತಿದ್ದಂತೆ ನಿಮ್ಮ ಅಮ್ಮನಿಗೆ ಆಂಟಿ ಹೊಡಿತಾರೆ ಅಂತ. ಯಾಕೆ? ಬಾ ನಾಳೆ ಮತ್ತೆ ಮಾಡ್ತೀನಿ. ನಾಳೆ ಬಾ, ಹೋಗು ಹೋಗು. ಟೈಮ್ ಆಯ್ತು, ಹೋಗೋ. ಗಿರೀಶ ಬರ ಇಲ್ಲಿ. ಒಂದು 20 ರೂಪೀಸ್ ಪೆನ್ ತಗೊಂಡ್ ಬಾ. ಸ್ಪಂದನ ಬರಡೆ ಇವತ್ತು. ಸ್ಪಂದನ ವಿಶ್ ಮಾಡಿ ಎಲ್ಲ. ಎದಳಿ ಮೇಲೆ ಸ್ಟ್ಯಾಂಡ್ ಅಪ್. ಟ್ಯೂಷನ್ ಬಿಟ್ಟ ತಕ್ಷಣ ಮನೆಗೆ ಹೋಗ್ಬೇಕು ಡೈರೆಕ್ಟ್ ಆಗಿ. ಎಲ್ಲೂ ನಿಂತ್ಕೋಬಾರ್ದು. ಅಂಗಡಿಯಿಂದ ಚಾಕ್ಲೇಟ್ ತಗೊಳ್ಳೋದು ಅದೆಲ್ಲ ಮಾಡಬಾರ್ದು. ಡೈರೆಕ್ಟ್ ಮನೆಗೆ ಹೋಗ್ಬೇಕು. ಅರ್ಥ ಆಯ್ತಾ? ಹೋಗೋ.